ಒಂದು ಹಳೆಯ ಕಾಲದ ಶ್ರೀಮಂತ ಮನೆತನ. ಆ ಮನೆಯ ಯಜಮಾನಿ ರಾಜೇಶ್ವರಿ ದೇವಿಗೆ ತನ್ನ ಮಗ ಸಂಜೆಗೆ ಒಬ್ಬ ಲಕ್ಷಣವಾದ ಸೊಸೆಯನ್ನು ತರಬೇಕೆಂಬ ಆಸೆ. ಅದರಂತೆ ಸುಗುಣ ಎಂಬ ಹುಡುಗಿ ಆ ಮನೆಗೆ ಸೊಸೆಯಾಗಿ ಬರುತ್ತಾಳೆ. ಸುಗುಣ ಬಂದ ಮೇಲೆ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಅಂದುಕೊಂಡ ಕೆಲಸಗಳೆಲ್ಲ ಕೈಗೂಡುತ್ತವೆ. ಎಲ್ಲರೂ ಅವಳನ್ನು ಲಕ್ಷ್ಮೀ ಎಂದು ಕರೆಯುತ್ತಾರೆ. ಆದರೆ ಈ ಸೌಭಾಗ್ಯದ ಹಿಂದೆ ಒಂದು ಕರಾಳ ರಹಸ್ಯವಿರುತ್ತದೆ. ವಿಚಿತ್ರ ನಿಯಮಗಳು. ಸುಗುಣ ಆ ಮನೆಗೆ ಬಂದ ದಿನದಿಂದ ಒಂದು ನಿಯಮ ಹಾಕುತ್ತಾಳೆ. ಪೂಜಾ ಕೊಠಡಿಯ ಪಕ್ಕದಲ್ಲಿರುವ ಆ ಹಳೆಯ ಕತ್ತಲೆ ಕೋಣೆಯನ್ನು ಯಾರೂ ತೆರೆಯಬಾರದು. ಅಲ್ಲಿ ನಾನು ಪ್ರತಿದಿನ ರಾತ್ರಿ ದೀಪ ಹಚ್ಚಬೇಕು ಎನ್ನುತ್ತಾಳೆ. ಮನೆಯವರು ಸುಗುಣ ಬಂದ ಮೇಲೆ ಒಳ್ಳೆಯದಾಗುತ್ತಿದೆ ಎಂದು ಅದಕ್ಕೆ ಒಪ್ಪುತ್ತಾರೆ. ದಿನ ಕಳೆದಂತೆ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಲಾರಂಭಿಸುತ್ತವೆ. ಮಧ್ಯರಾತ್ರಿ ಯಾರೋ ನಗುವ ಸದ್ದು, ಗೆಜ್ಜೆ ನಾದ ಮತ್ತು ಮನೆಯ ಹಳೆಯ ಫೋಟೋಗಳು ತಾವಾಗಿಯೇ ಕೆಳಗೆ ಬೀಳುತ್ತವೆ. ಸಂಜೆಗೆ ತನ್ನ ಹೆಂಡತಿಯ ನಡವಳಿಕೆಯಲ್ಲಿ ಅನುಮಾನ ಶುರುವಾಗುತ್ತದೆ. ಒಂದು ದಿನ ಸಂಜೆ ಯಾರಿಗೂ ತಿಳಿಯದಂತೆ ಆ ಕತ್ತಲೆ ಕೋಣೆಯೊಳಗೆ ಇಣುಕಿ ನೋಡುತ್ತಾನೆ. ಅಲ್ಲಿ ಯಾವುದೇ ದೇವರ ಫೋಟೋ ಇರುವುದಿಲ್ಲ. ಬದಲಾಗಿ ಆ ಮನೆಯಲ್ಲಿ 100 ವರ್ಷಗಳ ಹಿಂದೆ ಅನ್ಯಾಯವಾಗಿ ಸಾವನ್ನಪ್ಪಿದ್ದ ಒಬ್ಬ ಹೆಣ್ಣುಮಗಳ, ಆ ಮನೆಯ ಪೂರ್ವಜರ ಕಾಲದವಳು ವಿಗ್ರಹವಿರುತ್ತದೆ. ಸುಗುಣ ಆ ವಿಗ್ರಹಕ್ಕೆ ತನ್ನ ರಕ್ತವನ್ನೇ ಅರ್ಪಿಸಿ ಪೂಜೆ ಮಾಡುತ್ತಿರುತ್ತಾಳೆ. ಸುಗುಣ ತರುತ್ತಿರುವ ಸೌಭಾಗ್ಯ ಉಚಿತವಾಗಿ ಬರುತ್ತಿರುವುದಿಲ್ಲ. ಆ ಮನೆಯ ಸಂತತಿಯನ್ನು ಒಂದೊಂದಾಗಿ ಬಲಿ ಪಡೆಯಲು ಆ ಆತ್ಮ ಸುಗುಣಳ ರೂಪದಲ್ಲಿ ಬಂದಿರುತ್ತದೆ. ಮನೆಗೆ ಬಂದ ಸೊಸೆ ದೇವಿಯೇ ಅಥವಾ ದೆವ್ವವೇ? ಆ ಮನೆಯನ್ನು ಅವಳು ಹೇಗೆ ವಶಪಡಿಸಿಕೊಳ್ಳುತ್ತಾಳೆ ಎಂಬುದೇ ಈ ಸೀರಿಯಲ್ನ ರೋಚಕ ಹಾರರ್ ಕತೆ. ಸಂಜಯ್ ಆ ಕತ್ತಲೆ ಕೋಣೆಯಲ್ಲಿ ನೋಡಿದ ದೃಶ್ಯ ಅವನ ಬೆನ್ನೆಲುಬಿನಲ್ಲಿ ನಡುಕ ಹುಟ್ಟಿಸಿತ್ತು. ಸುಗುಣ ಆ ವಿಗ್ರಹದ ಮುಂದೆ ಕುಳಿತು ಯಾವುದೋ ನಿಗೂಢ ಭಾಷೆಯಲ್ಲಿ ಮಂತ್ರ ಪಠಿಸುತ್ತಿದ್ದಳು. ಆಕೆಯ ಕಣ್ಣುಗಳು ಎಂದಿಗಿಂತಲೂ ಕೆಂಪಾಗಿದ್ದವು. ಭಯಗೊಂಡ ಸಂಜಯ್ ಅಲ್ಲಿಂದ ಓಡಿಬಂದು ತನ್ನ ತಾಯಿ ರಾಜೇಶ್ವರಿ ದೇವಿಗೆ ವಿಷಯ ತಿಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲೇ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ರಾಜೇಶ್ವರಿ ದೇವಿಯ ಬದಲಾವಣೆ. ಸಂಜಯ್ ವಿಷಯ ಹೇಳಲು ಹೋದಾಗ ರಾಜೇಶ್ವರಿ ದೇವಿ ವಿಚಿತ್ರವಾಗಿ ವರ್ತಿಸಲು ಶುರುಮಾಡುತ್ತಾರೆ. ಸಂಜಯ್, ಸುಗುಣ ಬಂದ ಮೇಲೆ ನಮ್ಮ ಆಸ್ತಿ ಡಬಲ್ ಆಗಿದೆ. ನಿನ್ನ ಬಿಸಿನೆಸ್ ಚೇತರಿಸಿಕೊಂಡಿದೆ. ಅವಳು ಏನು ಮಾಡಿದರೂ ಅದು ನಮಗೆ ಒಳ್ಳೆಯದಕ್ಕೆ ಎಂದು ಆಕೆಯನ್ನು ಬೆಂಬಲಿಸುತ್ತಾರೆ. ಮನೆಯ ಹಿರಿಯರೇ ಸುಗುಣಳ ಮಾಯೆಗೆ ಒಳಗಾಗಿರುವುದು ಸಂಜೆಗೆ ಅರ್ಥವಾಗುತ್ತದೆ. ಮನೆಯಲ್ಲಿ ಹಳೆಯ ಕಾಲದಿಂದ ಕೆಲಸಕ್ಕಿದ್ದ ರಾಮಣ್ಣ ಎಂಬುವವರಿಗೆ ಸುಗುಣಳ ಮೇಲೆ ಮೊದಲೇ ಅನುಮಾನವಿತ್ತು. ಒಂದು ದಿನ ರಾಮಣ್ಣ ಸಂಜಯ್ ಬಳಿ ಬಂದು, ಚಿಕ್ಕಪ್ಪಾಜಿ, ಇದು ಸೌಭಾಗ್ಯ ತರುವ ಸೊಸೆಯಲ್ಲ, ಇದು ನಮ್ಮ ವಂಶವನ್ನೇ ಹಿರಿಯಲು ಬಂದಿರೋ ಮಾಯಾ ಸುಂದ್ರಿ ಎಂದು ಎಚ್ಚರಿಸುತ್ತಾರೆ. ಆದರೆ ಮರುದಿನವೇ ರಾಮಣ್ಣ ನಿಗೂಢವಾಗಿ ನಾಪತ್ತೆಯಾಗುತ್ತಾನೆ. ಮನೆಯ ಹಿತ್ತಲಿನಲ್ಲಿರುವ ಹಳೆಯ ಬಾವಿಯ ಹತ್ತಿರ ಅವನ ಪಂಚೆ ಮಾತ್ರ ರಕ್ತಸಿಕ್ತವಾಗಿ ಬಿದ್ದಿರುತ್ತದೆ. ಸಂಜೆಗೆ ರಾತ್ರಿ ಕನಸಿನಲ್ಲಿ ಅದೇ ವಿಗ್ರಹದಂತಿರುವ ಹೆಣ್ಣುಮಗಳು ಕಾಣಿಸಿಕೊಳ್ಳುತ್ತಾಳೆ. ಅವಳು ಅಳುತ್ತಾ, ನನ್ನನ್ನು ಈ ಮನೆಯ ಅಡಿಪಾಯದಲ್ಲಿ ಹೂತು ಹಾಕಿದ್ದಾರೆ, ನನಗೆ ಮುಕ್ತಿ ಬೇಕು. ಇಲ್ಲದಿದ್ದರೆ ಈ ಮನೆ ಸ್ಮಶಾನವಾಗುತ್ತದೆ ಎಂದು ಎಚ್ಚರಿಸುತ್ತಾಳೆ. ಒಂದು ಅಮಾವಾಸ್ಯೆಯ ರಾತ್ರಿ ಸುಗುಣ ತನ್ನ ಅಸಲಿ ರೂಪ ತೋರಿಸುತ್ತಾಳೆ. ಅವಳು ಕನ್ನಡಿಯ ಮುಂದೆ ನಿಂತಾಗ ಅವಳ ಪ್ರತಿಬಿಂಬ ಸುಗುಣನಂತೆ ಇರುವುದಿಲ್ಲ. ಬದಲಾಗಿ 100 ವರ್ಷಗಳ ಹಿಂದೆ ಸತ್ತ ಆ ಹೆಣ್ಣುಮಗಳ ಭೀಕರ ಮುಖ ಕಾಣಿಸುತ್ತದೆ. ಸುಗುಣ ಕನ್ನಡಿಯನ್ನೇ ನುಚ್ಚುನೂರು ಮಾಡಿ ಅಟ್ಟಹಾಸದಿಂದ ನಗುತ್ತಾ ಅಡುಗೆ ಮನೆಯಲ್ಲಿದ್ದ ಹರಿತವಾದ ಚಾಕುವನ್ನು ಕೈಗೆತ್ತಿಕೊಳ್ಳುತ್ತಾಳೆ. ಸಂಜೆಗೆ ಸುಗುಣಳ ಮೇಲೆ ಅನುಮಾನ ಬಂದ ಮೇಲೆ ಅವನು ಮನೆಯ ಹಳೆಯ ದಾಖಲೆಗಳನ್ನು ಪರಿಶೀಲಿಸಲು ಶುರು ಮಾಡುತ್ತಾನೆ. ಆಗ ಅವನಿಗೆ ತಿಳಿಯುವ ಸತ್ಯ ಆಘಾತಕಾರಿಯಾಗಿರುತ್ತದೆ. 100 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಸೌಭಾಗ್ಯ ಎನ್ನುವ ಹೆಣ್ಣುಮಗಳನ್ನು ಆಸ್ತಿಗಾಗಿ ಮತ್ತು ಮಾಟಮಂತ್ರದ ಹರಕೆಯಾಗಿ ಜೀವಂತವಾಗಿ ಗೋಡೆಯೊಳಗೆ ಹೂತು ಹಾಕಲಾಗಿತ್ತು. ಈಗ ಬಂದಿರುವ ಸುಗುಣ ಅದೇ ಸೌಭಾಗ್ಯಳ ಮೊಮ್ಮಗಳು ಅಥವಾ ಅವಳ ಆತ್ಮದ ಪ್ರತೀಕಾರದ ರೂಪ ಎಂಬ ಸಂಶಯ ಬಲವಾಗುತ್ತದೆ. ಅಡುಗೆ ಮನೆಯಲ್ಲಿ ಸುಗುಣ ಕೈಯಲ್ಲಿ ಚಾಕು ಹಿಡಿದು ನಿಂತಿರುವುದನ್ನು ಸಂಜಯ್ ನೋಡುತ್ತಾನೆ. ಆದರೆ ಅವಳು ಯಾರನ್ನೋ ಕೊಲ್ಲಲು ಹೊರಟಿಲ್ಲ, ಬದಲಾಗಿ ಗಾಳಿಯಲ್ಲಿ ಯಾರಿಗೋ ಎಚ್ಚರಿಕೆ ನೀಡುತ್ತಿದ್ದಾಳೆ. ಇನ್ನೂ ಸಮಯ ಬಂದಿಲ್ಲ, ಈ ಮನೆಯ ಪ್ರತಿಯೊಂದು ಇಟ್ಟಿಗೆಯೂ ರಕ್ತದಿಂದ ಕೆಂಪಾಗುವವರೆಗೂ ತಾಳ್ಮೆಯಿಂದ ಇರುವ ಎಂದು ಅವಳು ವಿಗ್ರಹದ ಆತ್ಮದೊಂದಿಗೆ ಮಾತನಾಡುತ್ತಿರುತ್ತಾಳೆ. ಸಂಜಯ್ ಮನೆಯ ಅಟ್ಟದ ಮೇಲೆ ಹುಡುಕಾಡುವಾಗ ಒಂದು ಹಳೆಯ ಪೆಟ್ಟಿಗೆ ಸಿಗುತ್ತದೆ. ಅದರಲ್ಲಿ ಸುಗುಣಳ ಬಾಲ್ಯದ ಫೋಟೋ ಇರುತ್ತದೆ. ಆ ಫೋಟೋದಲ್ಲಿ ಸುಗುಣಳ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿಯನ್ನು ನೋಡಿ ಸಂಜಯ್ ಬೆಚ್ಚಿ ಬೀಳುತ್ತಾನೆ. ಅದು ಬೇರೆ ಯಾರೂ ಅಲ್ಲ, ಸಂಜಯ್ನ ಬಿಸಿನೆಸ್ ಪಾರ್ಟ್ನರ್ ವಿಕ್ರಮ್. ಅಂದರೆ ವಿಕ್ರಮ್ ಮತ್ತು ಸುಗುಣ ಸೇರಿ ಈ ನಾಟಕವಾಡುತ್ತಿದ್ದಾರೆ? ಅಥವಾ ವಿಕ್ರಮ್ಗೆ ಈ ಮನೆಯ ಶಾಪದ ಬಗ್ಗೆ ಮೊದಲೇ ಗೊತ್ತಿತ್ತೆ? ಮನೆಯಲ್ಲಿ ದೊಡ್ಡ ಪೂಜೆ ಏರ್ಪಡಿಸಲಾಗುತ್ತದೆ. ಸುಗುಣ ಮನೆಯ ಕ್ಷೇಮಕ್ಕಾಗಿ ಎಂದು ಎಲ್ಲರನ್ನೂ ನಡುರಾತ್ರಿ ಬಾವಿಯ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ.
ಅಲ್ಲಿ ಅವಳು ಹಾಕುವ ರಂಗೋಲಿ ದೇವರಿಗಲ್ಲ, ಬದಲಾಗಿ ಅತೃಪ್ತ ಆತ್ಮಗಳನ್ನು ಕರೆಯುವ ಚಕ್ರವಾಗಿರುತ್ತದೆ. ಸಂಜೆ ಇದನ್ನು ತಡೆಯಲು ಹೋದಾಗ ಸುಗುಣ ಅವನನ್ನು ಒಂದು ತೀಕ್ಷ್ಣ ನೋಟದಿಂದಲೇ ಸ್ತಬ್ಧಗೊಳಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ಮನುಷ್ಯತ್ವವೇ ಇರುವುದಿಲ್ಲ. ಪೂಜೆ ಶುರುವಾದಂತೆ ಮನೆಯ ಗೋಡೆಗಳಿಂದ ಯಾರೋ ಕೈ ಮುರಿಯುತ್ತಿರುವಂತೆ, ಗೀಚುತ್ತಿರುವಂತೆ ಸದ್ದು ಕೇಳಬರುತ್ತದೆ. ರಾಜೇಶ್ವರಿ ದೇವಿ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಬಾವಿಯಿಂದ ನೀರು ರಕ್ತದ ಬಣ್ಣಕ್ಕೆ ತಿರುಗುತ್ತದೆ. ಕತೆ ಮುಂದುವರಿಯುವುದು ಪಾರ್ಟ್ 2 ಬೇಕಾದರೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.